ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಇರಲಿ, ಸ್ವಲ್ಪ ಲೇಟಾಗಿ ಶುರು ಮಾಡೋದಕ್ಕೆ ಪ್ರೆಸ್ ಮೀಟ್ನ. ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ UK ಲವ್ ಸ್ಟೋರಿ. ಸೊ ಟೈಟಲೇ ಒಂದು ಬಂದು ಅವ್ರು ನನಗೆ ಹೇಳಿದ ತಕ್ಷಣ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಟೈಟಲ್ ಏನಿರುತ್ತೆ ಅಂತ. ಯಾಕಂದರೆ UK ಲವ್ ಸ್ಟೋರಿ ಅಂದರೆ ಯುನೈಟೆಡ್ ಕಿಂಗ್ಡಮ್ ಇಲ್ಲ ಉತ್ತರ ಕರ್ನಾಟಕ ಅಂತ. ಸೊ ಪ್ರೊಡ್ಯೂಸರ್ ಡೈರೆಕ್ಟ್ರು ನೀಟಾಗಿ ನನಗೆ ಬಿಡಿಸಿ ಹೇಳಿದ್ರು, ಸೊ ಈ ಥರ ಒಂದು ಕತೆ ಮಾಡೋಣ ಸರ್, ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಕತೆ ಮಾಡ್ಕೊಂಡಿದ್ದೀನಿ. ಸೊ ಆ ಥರ ಒಂದು ಎಕ್ಸಿಕ್ಯೂಷನ್ ಮಾಡೋಣ ಅಂತ. ಸೊ ಅವ್ರು ಫಸ್ಟ್ ಕೇಳಿದ್ರು, ಸರ್ ನಿಮಗೆ ಭಾಷೆ ನಿಮಗೆ ಕಂಪ್ಲೀಟ್ ಇದೆ, ಒಂದಷ್ಟು ದಿನ ನಾವು ರಿಹರ್ಸಲ್ಸ್ ಎಲ್ಲ ಮಾಡಬೇಕು, ನಿಮಗೆ ಓಕೆನಾ ಅಂತ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ಅವ್ರು ಅವಾಗಲೇ ಹೇಳ್ದಂಗೆ ಮೊದಲನೇ ಸಾರಿ ನಾನು ಈ ಥರ ಒಂದು ಕತೆ ಒಪ್ಕೊಂಡು ಈ ಥರ ಒಂದು ಭಾಷೆ ಬಳಸಿದ್ರೆ ಒಂದು ಮಾಡೋಣ ಅಂತ ನಾನು ಹೇಳಿದೆ. ಸೊ ಅದಕ್ಕೆ ತಕ್ಕಂತೆ ಅವರು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು, ಸೊ ನೆಕ್ಸ್ಟ್ ಒಂದು ಒಂದಷ್ಟು ದಿನ ರಿಹರ್ಸಲ್ಸ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಹಾಗೆ ಮೊದಲನೇದಾಗಿ ನಮ್ಮ ನಿರ್ಮಾಪಕರು, ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸರ್ ಒಂದು ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ನಾನು ಮಾಡಬೇಕು, ಒಂದು ಒಳ್ಳೆ ಕೊಡುಗೆ ಇರಬೇಕು ನಂದು ಅಂತ ಅವ್ರು ಹೇಳಿದ್ರು. ಸೊ ಅದು ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಇವತ್ತು ನಿರ್ಮಾಪಕರು ಬಂದಮೇಲೆ ನಾವು ಉಳಿಸ್ಕೊಳೋ ಜವಾಬ್ದಾರಿ ನಮ್ಮ ಕಲಾವಿದರು ಹಾಗೂ ನಮ್ಮ ನಿರ್ದೇಶಕರು. ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದು ಇದರಲ್ಲೂ ಇವಾಗ ಒಂದು ಸೆಟ್ಟು, ಯಾಕಂದರೆ ಅವ್ರು ಹೇಳ್ತಾ ಇದ್ರು, ಸರ್ ಈ ಟೈಮಲ್ಲಿ ನಾವು ಉತ್ತರ ಕರ್ನಾಟಕ ಹೋಗಿ ಶೂಟ್ ಮಾಡಬೇಕಂದ್ರೆ ತುಂಬ ಬಿಸಿಲು ಇರುತ್ತೆ, ಎಲ್ರಿಗೂ ಪಾಪ ತೊಂದರೆ ಆಗುತ್ತೆ. ಸೊ ಇಮಿಡಿಯೇಟಾಗಿ ಮಾಡಬೇಕಂದ್ರೆ ಕೊಳ್ಳೇಗಾಲದಲ್ಲಿ ಈ ಕಡೆ ಎಲ್ಲಾದರೂ ಒಂದು 25 ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಆಗ್ತಾ ಇದೆ. ಸೊ ಅದಾದಮೇಲೆ ಅಲ್ಲಿ ಹೋಗೋ ಥರ ಪ್ಲ್ಯಾನ್ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ. ಸೊ ಆ ಥರ ಸ್ಪಂದಿಸ್ತಾ ಇದ್ದಾರೆ. ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ, ಇಲ್ಲ ಸಿನಿಮಾ ಚೆನ್ನಾಗಿ ಬರಲಿ, ಸಿನಿಮಾ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕು ಎಲ್ಲ ಥರ ಒಂದು ಸಪೋರ್ಟ್ ಮಾಡ್ತಾರೆ. ಐ ಥಿಂಕ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ವಿಜಯ್ ಬಗ್ಗೆ ಅವರು ಹೇಳ್ಬೇಕಂದ್ರೆ, ಫಸ್ಟು ಅವರು ನನ್ನ ಕತೆ ಹೇಳಿದ ತಕ್ಷಣ ನಾನು ಒಂದೇ ಇದರಲ್ಲಿ ಇಲ್ಲ ಸರ್ ಮಾಡೋಣ, ಇದು ಒಂಥರ ನನಗೂ ಒಂದು ಬೇರೆ ಥರ ಕ್ಯಾರೆಕ್ಟರೈಸೇಷನ್ ಇರುತ್ತೆ. ಆ್ಯಂಡ್ ಅವರು ಅಷ್ಟೇ, ಪ್ರತಿ ಸಲ ನಾವು ಫೋನಲ್ಲಿ ಡಿಸ್ಕಸ್ ಮಾಡಿದಾಗಲೂ ಬರೀ ಸಿನಿಮಾನೇ. ಆ್ಯಂಡ್ ಯಾವ ಥರ ಬೇರೆ ಚೇಂಜಸ್ಗಳು ಮಾಡ್ಬೋದು. ಆಮೇಲೆ ಒಂದು ನನಗೆ ಅವ್ರ ಬಗ್ಗೆ ಇಷ್ಟಪಟ್ಟಿದ್ದು ಅಂದರೆ, ಏನಾದರೂ ನಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಇದ್ದರೆ, ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಟೀಮ್ ಬಿಲ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವ್ರು ಸ್ಪಂದಿಸ್ತಾರೆ. ಲೈಕ್ ಏನೇ ಒಂದು ಮಾಡಿದ್ರು ಆಯಿತು ಸರ್, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಇಲ್ಲ ಸರ್ ಕರೆಕ್ಟ್ ಹೇಳ್ತಾರೆ ಅಂತ. ಸೊ ಅದು ನನಗೆ ಒಂದು ತುಂಬ ಇಷ್ಟ ಆಯಿತು. ಯಾಕಂದರೆ ಅವ್ರಿಗೆ ಪ್ರತಿಯೊಂದು ಇದರಲ್ಲಿ ಎಲ್ಲೋ ಒಂಥರ ಈಗೋ, ಆಮೇಲೆ ಏನು ಆ ಥರ ಏನಿಲ್ಲ, ಸಿನಿಮಾಗೆ ಏನು ಬೇಕೋ ಅದು ಮಾಡೋಣ ಅಂತ ಅವ್ರು ಹೇಳ್ತಾಯಿದ್ರು. ಸೊ ಥ್ಯಾಂಕ್ ಯು ಸರ್, ಇಟ್ ಇಸ್ ಒನ್ ದಿ ಗುಡ್ ವರ್ಕಿಂಗ್ ವಿತ್ ಯು. ಹಾಗೂ ಕಾವ್ಯ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ. ಸೊ ಇತ್ತೀಚೆಗೆ ಫೋಟೋಶೂಟ್ ಮಾಡಿದಾಗ ಇಟ್ ವಾಸ್ ವೆರಿ ಗುಡ್ ಫೋಟೋಶೂಟ್, ಇಟ್ ವಾಸ್ ನೈಸ್. ಸೊ ಅವರು ಇವಾಗ ಆ್ಯಕ್ಚುಲಿ ತುಂಬ ಲೈಕ್ ಅವರು ಸೀರಿಯಲ್ಗಳು ಮಾಡ್ತಾರೆ, ಸಿನಿಮಾಗಳು ಮಾಡ್ತಾರೆ. ಬಟ್ ಇದಕ್ಕಂತಾನೆ ಒಂದು ಪರ್ಟಿಕ್ಯುಲರ್ ಡೆಡಿಕೇಶನ್ ಅವ್ರದ್ದು ಆ ಲ್ಯಾಂಗ್ವೇಜು. ಯಾಕಂದ್ರೆ ನಮ್ಮಿಬ್ಬರು ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ, ಲೈಕ್ ತುಂಬ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲಿ, ಬಯ್ಯೋ ಭಾಷೆ ಆಗಿರ್ಬೋದು ಇಲ್ಲ ಆಡು ಭಾಷೆಯಲ್ಲಿ ಮಾತಾಡೋ ಥರ ಇರುತ್ತೆ. ತುಂಬ ಒಂದು ಲೋಕಲ್ ಲ್ಯಾಂಗ್ವೇಜ್ ಕೈಂಡ್ ಆಫ್ ಇದು ಇರುತ್ತೆ. ಸೊ ಅದಕ್ಕೆ ನಾವು ಇಬ್ಬರದ್ದು ಒಂದು ರಿಹರ್ಸಲ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡೋಣ ಅಂತ. ಸೊ ವಿಶಿಂಗ್ ಅವರು ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಪಳ್ಳಿ ವೆಲ್ ಸರ್, ಫಸ್ಟ್ ಟೈಮ್ ನನ್ನ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ಫೋಟೋಶೂಟ್ ಟೈಮ್ ಪ್ಲೇ ನೋಡಿದೆ ಅವರು ಒಂದು ಟ್ಯಾಲೆಂಟ್ನ. ಸೊ ಅವ್ರಿಗೂ ಒಂದು ಚಾಲೆಂಜು, ಇಲ್ಲ ಸರ್ ಚೆನ್ನಾಗಿ ಮಾಡೋಣ, ಯಾಕಂದರೆ ಅಲ್ಲಿ ಹೋಗಿ ಶೂಟ್ ಮಾಡೋದಿದೆಯಲ್ಲ. ಸೊ ಯಾವ ಥರ ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಅವರು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಾಯಿದ್ದಾರೆ ಡೈರೆಕ್ಟ್ರು ಮತ್ತು ಅವರು. ಆ್ಯಂಡ್ ಕಿರಣ್ ಸರು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ನಾನು ಆ್ಯಕ್ಚುಲಿ ಸಿನಿಮಾಗಳು ಮಾಡಬೇಕಿತ್ತು ಜೊತೆಗೆ. ಐ ಥಿಂಕ್ ಒಂದು 2-3 ಸಿನಿಮಾ ಮಿಸ್ ಆಯಿತು. ಸೊ ಪ್ರತಿ ಸಲ ಅವ್ರ ಹತ್ರ ನಾವು ಮಾತಾಡೋದು, ಧರ್ಮ ನಿಮ್ಮ ಸಾಂಗು ಕಣ್ಕಣ ಸಲಿಗೆ ನಾನು ಭಾಳ ಫೇವ್ರೇಟು, ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಇದರಲ್ಲಿ ಒಂದು ಫೀಲ್ ಕೊಡೋಂಥ ಒಂದು ಸಾಂಗ್ ಕೊಡ್ತೀನಿ, ಅದ್ರಲ್ಲಿ ಪುಟ್ ದಟ್ ಬಿಗ್ ಎಫರ್ಟ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೇನದೆ ಫುಲ್ ಟೀಮ್, ನೈಸ್ ಟೀಮ್. ಆ್ಯಂಡ್ ಒಂದು ಖುಷಿ ಆಗುತ್ತೆ ಇಂಥ ಒಂದು ಒಳ್ಳೆ ಕಥೆಯಲ್ಲಿ ವರ್ಕ್ ಮಾಡೋದಕ್ಕೆ. ಇಲ್ಲ ಕಾಲೇಜ್ ಹುಡುಗ ಆ ಥರ ಇರಲ್ಲ ಇಲ್ಲಿ. ನಮ್ಮ ಮನೆ ಆಯಿತು, ಆಮೇಲೆ ಎತ್ತು ಅದನ್ನು ಇದು ಮಾಡೋದು. ಸೊ ಹಳ್ಳಿ ಹುಡುಗ ಪಾತ್ರ. ಸೊ ತುಂಬ ಒಳ್ಳೆ ಹುಡುಗ, ಅದು ಒಳ್ಳೆ ಹುಡುಗ, ಅದು ನೋಡ್ಬೇಕು ಸಿನಿಮಾಲಿ, ಯಾಕಂದರೆ ಅದು ಕ್ಲೈಮ್ಯಾಕ್ಸಲ್ಲಿ. ಸೊ ಆ ಥರ ಒಂದು ಪಾತ್ರ. ನಮಗೆ ಕ್ವಶನ್ ಎಲ್ರಿಗೂ ಕ್ವಶನ್ ಕೇಳ್ತಿದ್ರಲ್ಲ, ನಮಗಿಲ್ಲ. ಆಮೇಲೆ ಈ ಸಿನಿಮಾ ನನಗೆ ಸಿಗೋಕ್ಕೆ ಮುಖ್ಯ ಕಾರಣ ಐ ಥಿಂಕ್ ಭರತ್ ಮಂಜೇಶ್ ಅವರು. ಅವ್ರ ಬಗ್ಗೆ ನಾನು ಹೇಳ್ಬೇಕು, ಯಾಕಂದರೆ ಅವರು ಇವರು ಭಾಳ ಕ್ಲೋಸ್ ಫ್ರೆಂಡ್ಸು. ಸೊ ಆ ಟೈಮಲ್ಲಿ ಯಾರು ಹೀರೋ ಅಂತ ಹುಡುಕ್ತಾ ಇರೋ ಅವರೇ ಸಜೆಸ್ಟ್ ಮಾಡಿದ್ದು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಕಾವ್ಯಗೆ ಸಿನಿಮಾ ಸಿಕ್ಕಿತ್ತು. ಎಲ್ರಿಗೂ ನಮಸ್ತೆ.
ಮೊದಲನೇದಾಗಿ ಕ್ಷಮೆ ಇರಲಿ, ಹಾಗೆ ತುಂಬ ಥ್ಯಾಂಕ್ಸ್. ಸೊ ನೀವೆಲ್ಲರೂ ನೋಡಿದ ಹಾಗೆ ನಮ್ಮ ಚಿತ್ರತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ, ಹಾಗೆ ಬಂಡಿ ಮಕ್ಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ. ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ, ಅದು ಖುಷಿ ಇದೆ. ನನಗೆ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ನನಗೆ ಅವಕಾಶ ಕೊಡಿಸಿದಂಥ ಮಂಜು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಸುಮಾರು ದಿನದಿಂದ ಸರ್ ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್, ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳು ಬೇಡ, ಯಾವುದಾದ್ರೂ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫ್ರೆಂಟ್ ಟೀಮ್ ಜೊತೆ ಡಿಫ್ರೆಂಟಾಗಿ ವರ್ಕ್ ಮಾಡಬೇಕು ಅನ್ನಿಸ್ತಿದೆ, ಯಾವುದಾದ್ರೂ ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ಸುಮಾರು ದಿನದಿಂದ ಕೇಳ್ಕೊತಿದ್ದೆ. ಸೊ ಫೈನಲಿ ನನಗೊಂದು ಒಳ್ಳೆ ಚಾನ್ಸ್ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅವ್ರು ನವಗ್ರಹ ಫಿಲಮ್ನಿಂದನೂ ನಾನು ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ ಅಂತ ಹೇಳ್ಬೋದು. ಚಾಕ್ಲೇಟ್ ಬಾಯ್ ಜೊತೆ ನಾನು ಇವತ್ತು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ. ಹಾಗೆ ನಮ್ಮ ಸುರೇಶ್ ಸರ್, ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ವಿಜಯ್ ಸರ್, ಡೈರೆಕ್ಟರ್ ವಿಜಯ್ ಸರ್, ನನಗೆ ಬಂದು ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದ್ರು. ಅವ್ರು ಆಲ್ರೆಡಿ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರು, ನಾನು ಇವಾಗ ನ್ಯೂ ಕಮ್ಮರು. ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರಾ, ಒಪ್ಕೋತಾರಾ, ಸೊ ಹೇಗೆ ಅಂತ ಕೇಳಿದಾಗ ಅವಾಗ ಆ ಥರ ಇಲ್ಲ ಮೇಡಮ್, ಅವ್ರಿಗೆ ಏನು ತೊಂದರೆ ಇಲ್ಲ, ನಮಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಅಂತ ಹೇಳಿದರು. ಸೊ ಅದು ಫಸ್ಟ್ ಖುಷಿ ಆಯಿತು. ಆಮೇಲೆ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಖುಷಿ ಆಯಿತು. ಸರ್ ಅಷ್ಟೇ, ಸರ್ ಬಗ್ಗೆ ಹೇಳಬೇಕು ಅಂದರೆ ಹಿ ಈಸ್ ಅ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರ್. ಬಟ್ ನಾನು ನ್ಯೂ ಕಮ್ಮರ್ ಹೇಗೆ ರಿಸೀವ್ ಮಾಡ್ಕೋತಾರೆ, ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಹೇಗೆ ಒಂದು ಸ್ವಲ್ಪ ಮುಜುಗರ ಇತ್ತು. ಬಟ್ ಫೋಟೋಶೂಟ್ ದಿನ ಅವ್ರನ್ನ ನೋಡಿ ಅವ್ರನ್ನ ಮಾತಾಡ್ಸಾದ್ಮೇಲೆ ಸ್ವಲ್ಪ ಧೈರ್ಯ ಬಂತು. ಸೊ ಹಿ ಈಸ್ ಗ್ರೌಂಡೆಡ್, ನೋ ಪ್ರಾಬ್ಲಮ್ ಅಂತ. ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗತ್ತೆ ಅಂತ ಅನ್ಕೋತೀನಿ. ಹಾಗೆ ಡೈರೆಕ್ಟರ್ ವಿಜಯ್ ಸರ್ ಬಂದು ಸ್ಟೋರಿ ಹೇಳಿದಾಗ UK ಲವ್ ಸ್ಟೋರಿ, ಏನು ಸರ್ UK ಅಲ್ಲಿ ಶೂಟ್ ಮಾಡೋದಾ ಅಂತ ಕೇಳಿದ್ದೆ. ನಾನೇ ಕನ್ಫ್ಯೂಸ್ ಆಗಿದ್ದೆ UK ಲವ್ ಸ್ಟೋರಿ ಅಂತ ಕೇಳಿದಾಗ. ಅವ್ರು ಹೇಳಿದ್ದು ಇಲ್ಲ ಮೇಡಮ್, ಉತ್ತರ ಕರ್ನಾಟಕ ಬೇಸ್ಡ್ ಸ್ಟೋರಿ ಅಂತ ಹೇಳಿದಾಗ ಅದ್ರ ಕತೆ ಕೇಳೋವಾಗ ಈ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅನ್ನಿಸ್ತು. ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು, ನಾರ್ಮಲ್ ಕ್ಯಾರೆಕ್ಟರ್ಸ್ಗಿಂತ ಏನಾದರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಇದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈಗ. ಸೊ ಆ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಸರ್, ನನ್ನ ಹಿಂದಿನ ಸಿನಿಮಾದಲ್ಲೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು, ಈ ಸಿನಿಮಾಗೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಕ್ಯಾಮ್ರಾಮನ್ ಪಳನಿ ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ನಮ್ಮ ಕಾಸ್ಟ್ಯೂಮರ್ ಆಗಿರ್ಬೋದು, ಮೇಕಪ್ ಮ್ಯಾನ್ ಆಗಿರ್ಬೋದು, ಹೇರ್ ಡ್ರೆಸ್ಸರ್, ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ, ಹೀಗೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ಯೋಚನೆ ಮಾಡಿದ್ರು, ಇಷ್ಟೊತ್ತು ಯೋಚನೆ ಮಾಡಿ ಒಂದು ಕ್ವಶನ್. ಮೊದಲನೇದಾಗಿ ಅಜಯ್ ರಾವ್ ಸರ್ ಬಂದಿದ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರು ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಮರ್ತ್ಬಿಟ್ಟೆ ಹೋಗಿರುತ್ತೆ. ಇಲ್ಲ ಆ್ಯಕ್ಚುಲಿ ಫಸ್ಟ್ ಮೀಟಿಂಗಲ್ಲೇ ಓಕೆ ಆಗಿದ್ದು. ಯಾಕಂದರೆ ಹೋಗಿ ಮೀಟ್ ಮಾಡಿದ ತಕ್ಷಣ ಅವರು ಕತೆ ಹೇಳಿದ ತಕ್ಷಣ ನನಗೆ ನಾನು ಆವಾಗಲೇ ಹೇಳ್ದಂಗೆ ಈ ಜರ್ನು ಯಾಕೆ ಮಾಡ್ಕೊಂಬರ್ತಾ ಇದ್ದೀನಿ. ಸಿನಿಮಾಗಳಿದೆ, ಎಲ್ಲ ಕಮರ್ಷಿಯಲ್ ಸಿನಿಮಾ ಇದೆ, ಆಮೇಲೆ ನೆಗೆಟಿವ್ ಮಾಡ್ತಾ ಇದ್ದೀನಿ, ಇವಾಗ ತೆಲುಗು ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಮಾಡ್ಕೊಂಬರ್ತಾ ಇದ್ದೀನಿ. ಸೊ ಇಲ್ಲಿ ಇದು ಕೇಳಿದಾಗ ನನಗೆ ಡೆಫಿನೆಟ್ಲಿ ಇದೊಂದು ಪಕ್ಕಾ ಚಾಲೆಂಜಿಂಗ್ ಕೈಂಡ್ ಆಫ್ ರೋಲ್ ಇದು. ನನಗೆ ಆ ಭಾಷೆ ಮಾತಾಡೋದು, ಸೊ ಅದು ಭಾಳ ಇಷ್ಟ ಆಯಿತು. ಆಮೇಲೆ ಕತೆ ಎಳೆನೂ ತುಂಬ ಇಷ್ಟ ಆಯಿತು. ಲೈಕ್ ಒಂದು ಇನ್ನಸೆಂಟ್ ಹುಡುಗ, ಬಟ್ ಅಲ್ಲಿ ಯಾವ ಥರ ಇರ್ತಾನೆ, ಏನೇನು ಆಗುತ್ತೆ ಅವ್ನ ಲೈಫಲ್ಲಿ, ಸೊ ಇದೆಲ್ಲ ಒಂದೊಂದು ಒಳ್ಳೆ ಇದಿರುತ್ತೆ. ಇಲ್ಲ ಇನ್ನೂ ಕಲ್ತಿಲ್ಲ, ಇವಾಗ ರಿಹರ್ಸಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಒಂದು 15 days ಇಲ್ಲ ಒಂದು 15 days ರಿಹರ್ಸಲ್ ಮಾಡ್ತಾ ಇದೀವಿ.
ಒಂದು 15 ವರ್ಷ ರಿಹರ್ಸಲ್ಸ್ ಮಾಡೋಣ ಅಂತ. ಒಂದು 15 ದಿನ ರಿಹರ್ಸಲ್ಸ್ ಮಾಡೋಣ, ಒಂದು 15 ದಿನ ರಿಹರ್ಸಲ್ಸ್ ಮಾಡೋಣ ಅಂತ. ಸೊ ಐ ಥಿಂಕ್ ಅದೇ 26 ನಮಗೆ ಪ್ಲಾನ್ ಮಾಡ್ತೀವಿ ಶೂಟ್. ಸೊ ಇವತ್ತಿಂದ ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ನಂದು 2ನೇ ಸಿನಿಮಾ, ಆದರೂ ಇದು ಫಸ್ಟ್ ಸಿನಿಮಾ ಥರನೇ ಇದೆ ವರ್ಕ್ ಮಾಡೋದು. ಸೊ ಡೈರೆಕ್ಟ್ರು ಬಂದು ಕತೆ ಹೇಳಿದ್ದಾರೆ. ನಾವು ಸಹ ಡೈರೆಕ್ಟ್ರ್ ಜೊತೆ ಟ್ರಾವೆಲ್ ಮಾಡಿದ್ದೀವಿ, ಉತ್ತರ ಕರ್ನಾಟಕ ಎಲ್ಲ ಟ್ರಾವೆಲ್ ಮಾಡಿದ್ದೀವಿ. ಅಲ್ಲಿ ಹೋದಾಗ ನಮ್ಗೆ ಆಗಿರೋಂಥ ಅನುಭವಗಳು ಹೆಂಗಿತ್ತು ಅಂದರೆ, ಟೋಟಲಿ ನಮ್ಮ ಕಡೆ ಮಾಡೋ ಸಿನಿಮಾಗೂ ಉತ್ತರ ಕರ್ನಾಟಕ ಅವರು ಕಾಸ್ಟ್ಯೂಮ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅವ್ರು ಇರೋ ಮನೆತನಗಳಿರ್ಬೋದು, ಊಟದಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ಇದೆ. ಬಟ್ ಅವ್ರು ಮಾತಾಡೋ ಲ್ಯಾಂಗ್ವೇಜು ಸಹ ನಮಗೆ ಅರ್ಥ ಆಗೋದಿಲ್ಲ, ಅವ್ರು ಏನು ಮಾತಾಡ್ತಾರೆ ಏನು ಅನ್ನೋದು. ನಾವು ನಾರ್ಮಲಾಗಿ ಕನ್ನಡ ಮಾತಾಡ್ತೀವಿ, ಅಲ್ಲಿ ಹೋದರೆ ಅವ್ರು ಮಾತಾಡೋ ಕನ್ನಡ ನಮ್ಗೆ ಅರ್ಥ ಆಗೋದಿಲ್ಲ, ಅವ್ರು ಏನೇನೋ ಮಾತಾಡ್ತಿರ್ತಾರೆ. ಸೊ ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೊಂದು ಡಿಫಿಕಲ್ಟ್ ಇದೆ ಈ ಸಿನಿಮಾದಲ್ಲಿ. ಮತ್ತು ನಮ್ಮ ತೋರಿಸಿರೋ ಲೊಕೇಶನ್ಸು ಮತ್ತು ಇವಾಗ ಸೆಟ್ಟಿಗೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲ ಬಂದ್ಬಿಟ್ಟು ತುಂಬ ಕಷ್ಟ ಇದೆ. ಆ ಜಾಗದಲ್ಲಿ ಬಂದು ಬಿಸಿಲಲ್ಲಿ ಅಲ್ಲಿರೋ ಟೆಂಪ್ರೇಚರಲ್ಲಿ ಟೆಕ್ನಿಷಿಯನ್ಸ್ ನಾವೆಲ್ಲ ವರ್ಕ್ ಮಾಡೋದು ತುಂಬ ಕಷ್ಟ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಂತಲೇ ಯಾರೇ ಇರ್ಬೋದು, ಲೈಟ್ ಮೆನ್ಸ್ ಇರ್ಬೋದು, ಸೆಟ್ ಆರ್ಟ್ ಡೈರೆಕ್ಟ್ರು ಯಾರೇ ಬಂದ್ರೂ ತುಂಬ ಕಷ್ಟ ಇದೆ. ಸೊ ಅಷ್ಟೊಂದು ಶ್ರಮಪಟ್ಟು ಅಲ್ಲಿ ಸೆಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. 15 ದಿನ ಕಂಪ್ಲೀಟಾಗಿ ಒಂದು ಸೆಟ್ಟನ್ನು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಇದು ಈ ಥರ ನಡೀತಾ ಇರೋದು. ಸೊ ಇನ್ನೇನಾದ್ರು ಕೇಳಬೇಕಂದ್ರೆ ಕೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ನಿಮಗೆ ಗೊತ್ತಿರೋಂಗೆ ಉಪ್ಪಿ ಸರ್ ಅವರ ಐ ಲವ್ ಯು ಇಂದ ಬಂದೆ. ಸೊ ಮಾತಾಡೋಕ್ಕೆ ಮೊದಲು ಆರ್ ಚಂದ್ರ ಅವ್ರಿಗೆ ಒಂದು ಥ್ಯಾಂಕ್ಸ್. ನನ್ನಲ್ಲಿ ಒಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಂತ ನನಗೆ ತೋರಿಸ್ಕೊಟ್ಟ ಒಬ್ಬ ನಿರ್ದೇಶಕ. ಸೊ ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೆ ಹಾಡುಗಳು ಕೊಡೋಕ್ಕೆ ಪ್ರಯತ್ನ ಪಟ್ಟೆ, ಹಿಟ್ಟು ಆಯಿತು ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಬೇಸಿಕಲಿ ವೈದ್ಯನಾಗಿರೋದ್ರಿಂದ ಸಿನಿಮಾ ಹಾಗೂ ನನ್ನ ವೈದ್ಯಕೀಯ ಎರಡೂ ಪ್ರೊಫೆಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಚಿತ್ರಗಳು ಬರ್ತಾ ಇರೋದು ಒಪ್ಕೊತಾ ಇಲ್ಲ, ಕೆಲವು ಮಾತ್ರ ಸ್ಟೋರಿ ಚೆನ್ನಾಗಿರೋದು, ಸ್ವಲ್ಪ ಪ್ರಾಜೆಕ್ಟ್ ಚೆನ್ನಾಗಿರೋದು ನೋಡ್ಕೊಂಡು ಒಪ್ಕೊತಾ ಇದ್ದೀನಿ. ಸೊ ಡೈರೆಕ್ಟರ್ ಸರ್ ಬಂದು ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು, ಖಂಡಿತವಾಗ್ಲೂ ಮಾಡ್ತೀನಿ ಅಂತ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾನಿದ್ದೀನಿ. ಇದರಲ್ಲಿ 4 ಹಾಡಿದೆ. ಒಂದು ತಾತ ಸಾಂಗು, ಒಂದು ಇಂಟ್ರೊಡಕ್ಷನ್ ಸಾಂಗು, ಒಂದು ರೊಮ್ಯಾಂಟಿಕ್ ಸಾಂಗ್, ಮಾಂಟೇಜು. ಸಾಹಿತ್ಯ ಈಗ ಒಂದು ಸಾಂಗ್ ಆಗಿದೆ, ಬಟ್ ಇನ್ನು ಮಿಕ್ಕಿದ್ದೆಲ್ಲ ಈಗ ಆಗ್ತಾ ಇದೆ, ಇನ್ನು ಡಿಸ್ಕಷನ್ ಆಗಿದೆ. ಹೌದು, ಆಕ್ಚುಲಿ ಚಂದ್ರ ಸರ್ನ ಕರೆದಿದ್ದೆ ಇವತ್ತು, ಬರ್ತೀನಿ ಅಂದಿದ್ರು, ಬಟ್ ಕಾರಣಾಂತರಗಳಿಂದ ಬಂದಿಲ್ಲ, ಮೋಸ್ಟ್ಲಿ ಅದಕ್ಕೆ ಇರಬೇಕು. ಸೊ ಚಂದ್ರ ಸರ್ ನನಗೆ ಈ ಸಿನಿಮಾನ ಇದರಲ್ಲಿ ನನಗೊಂದು ತಂದೆ ಇದ್ದಂಗೆ. ಸೊ ಅವ್ರಿಗೆ ನಾನು ಈ ಮೂಲಕ ನಾನು ಹ್ಯಾಪಿ ಬರ್ಡೇ ವಿಶ್ ಮಾಡ್ತೀನಿ. ಚಂದ್ರ ಸರ್ ವಿಶ್ ಹ್ಯಾಪಿ ಬರ್ಡೇ. ಹೌದು, ಅದು ಇನ್ನೂ ಗೊತ್ತಿಲ್ಲ, ಇನ್ನೂ ಮೀಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. DOP ಅದು ಮೊದಲನೇ ಸಿನಿಮಾನೇ ಇದು ನನಗೆ. ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಯಾವ ಜಾನರು, ಯಾಕೆ UK ಲವ್ ಸ್ಟೋರಿ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರಿ, ಧರ್ಮ ಅವ್ರು ಯಾಕೆ ಹೀರೋ ಆದ್ರು, ಒಂದಷ್ಟು ಡೀಟೇಲ್ಸ್ ಕೊಡಿ. ಸೊ ಈಗ UK ಅಂದ ತಕ್ಷಣ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ಥಿಂಕ್ ಮಾಡ್ತೀವಿ, ಯುನೈಟೆಡ್ ಕಿಂಗ್ಡಮ್ ಅಂತ. ನಮ್ಮ ಸುತ್ತನೇ ಇದೆ, ನಮ್ಮ ಸುತ್ತಮುತ್ತನೇ ಇರೋದು ಉತ್ತರ ಕರ್ನಾಟಕ ಅಂತ ಯಾಕೆ ಅನ್ಕೊಳ್ಳಲ್ಲ? ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ, ಒಂದು ಪ್ಯೂರ್ ಒಂದು ವಿಲೇಜ್ ಲವ್ ಸ್ಟೋರಿನ ಹೇಳ್ಕೊಂಡು ಒಂದು ಕತೆ ಕಂಟೆಂಟ್ನ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು 3-4 ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಲ್ಯಾಂಗ್ವೇಜ್ಗಳು ಹೆಂಗ್ ಮಾತಾಡ್ತಾರೆ ಎಲ್ಲ ನೋಡ್ಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಮರ್ಷಿಯಲ್ಗೆ ಒಂದಷ್ಟು ಬೇರೆ ಥರ ಪ್ರೆಸೆಂಟ್ ಮಾಡೋಣ. ಧರ್ಮ ಸರ್ ಈಗ ಆಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬೆಂಗಳೂರು ಲ್ಯಾಂಗ್ವೇಜ್ಗಳನ್ನ ಆದಷ್ಟು ಮಾತಾಡ್ತಾ ಬಂದೇ ಇದ್ದಾರೆ ಅವಾಗಿಂದನೂ. ಏನಾದ್ರು ಡಿಫ್ರೆಂಟಾಗಿ ಮಾಡ್ಬೇಕಲ್ಲ, ಏನಾದರೂ ಇವ್ರನ್ನ ಡಿಫ್ರೆಂಟಾಗಿ ತೋರಿಸ್ಬೇಕಲ್ಲ ಅಂತ ನನಗೊಂದು ಇದನ್ನಿಸ್ತು. ಹಿಂಗೆ ಹೋಗ್ಬಿಟ್ಟು ಕತೆ ಅಪ್ರೋಚ್ ಮಾಡಿದೆ. ಅವ್ರು ಕೇಳ್ತಿದ್ದಂಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಮಾಡೋಣ, ತುಂಬ ಟೈಮ್ ತೊಗೊಂಡು ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಂದಿಸಿದ್ರು. ಹಂಗೆ ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬ ಹೇಳ್ಬೇಕು. ಆ್ಯಕ್ಚುಲಿ ಕತೆ ಹೇಳ್ತಿದ್ದಂಗೆ ಎರಡನೇ ಮಾತೇ ಇಲ್ಲ, ಧರ್ಮ ಸರ್ ನಿಮ್ಮ ಟೆಕ್ನಿಷಿಯನ್ಗಳ ಸರ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್, ಕೆಲಸ ಮಾಡಿ ಸರ್, ನೀಟಾಗಿ ಪ್ರೆಸೆಂಟ್ ಮಾಡಿ ಸರ್, ಅಷ್ಟೇ ಅವ್ರದ್ದು. ಅದೊಂದು ದೊಡ್ಡ ಗುಣ. ಅವ್ರ ಬಗ್ಗೆ ಸಿನಿಮಾ ಮುಗಿದಾದ್ಮೇಲೆ ಹೇಳ್ತೀನಿ. ಹೇಳಿ ಕೇಳಿ. ಲೈನ್ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆ ಒಂದು ಎಂಟರ್ಟೈನರ್ ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತೋರಿಸಿದ್ದೀನಿ. ಎಲ್ಲ ಎಲಿಮೆಂಟ್ಸ್ ಇದೆ 100%. ಸೊ ಗುಲ್ಬರ್ಗ, ಯಾದಗಿರಿ ಈಗ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ. ಸೆಟ್ ಹಾಕಿಸ್ತಿದ್ದೀನಿ, ಒಂದು 25 ಲಕ್ಷ ಖರ್ಚು ಮಾಡ್ಬಿಟ್ಟು ಅದಕ್ಕೆ ಸೆಟ್ ವರ್ಕ್ ನಡೀತಾ ಇದೆ. ಅದು ಮುಗಿದಾದ್ಮೇಲೆ ಫುಲ್ಲು 26ನೇ ತಾರೀಕಿಂದ ಶೆಡ್ಯೂಲ್ ಪ್ಲಾನ್ ಮಾಡಿದ್ವಿ. ಒಂದು ಶೆಡ್ಯೂಲ್ ಈ ಕಡೆ ಮುಗಿಸ್ಬಿಟ್ಟು ಇನ್ನು ಗುಲ್ಬರ್ಗ, ನೆಕ್ಸ್ಟ್ ಗುಲ್ಬರ್ಗ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು.
ನಾನು ಒಂದು ಬಜೆಟ್ ಕೊಟ್ಟೆ ನಮ್ಮ ಪ್ರೊಡ್ಯೂಸರ್ಗೆ, ಒಂದು 2.5 CR ಇಂದ 3 CR ವರೆಗೂ ಕೊಟ್ಟಿದ್ದೀನಿ. ಸೊ ನೀವು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಅಷ್ಟು ಪ್ರೋತ್ಸಾಹಿಸಿದ್ದಾರೆ. ಬಟ್ ಬಜೆಟ್ ಲೆಕ್ಕ ಹಾಕ್ಬೇಡಿ, ಬಜೆಟ್ ನೋಡ್ಕೊಂಡು ಹೋದ್ರೆ ನೀವು ಇದು ಮಾಡೋಕ್ಕಾಗಲ್ಲ. ಒಂದು ಕ್ವಾಲಿಟಿಯಾಗಿ ಸಿನಿಮಾ ಮಾಡಿ ಫಸ್ಟು, ಅಷ್ಟೇ ನಾನು ಕೇಳೋದು ಅಂತ ಹೇಳ್ಬಿಟ್ಟು ಅವ್ರು ತುಂಬ ಪ್ರೋತ್ಸಾಹಿಸಿದ್ದಾರೆ. ಅಷ್ಟೇ ಸಾಕು ನನಗೆ. ಲವ್ ಸ್ಟೋರಿ ಸಿನಿಮಾಗಳು ಅಂತ ಬಂದಾಗ ತುಂಬಾ ಸಿನಿಮಾಗಳು ಬರ್ತಾ ಇದೆ. ಆ ಸಿನಿಮಾಗಳಲ್ಲಿ ನಿಮ್ ಸಿನಿಮಾ ಏನು ವಿಶೇಷತೆ ಕೊಡುತ್ತೆ, ಜನಗಳಿಗೆ ಏನು ಸಂದೇಶ ಮೂಡಿಸುತ್ತೆ ಅಂದ್ರೆ ಈಗ ನೋಡ್ಬೇಕು ಅಂತಂದ್ರೆ ಏನಾದ್ರು ಒಂದು ಇರ್ಬೇಕಲ್ವಾ ಸರ್? ಸಿನಿಮಾ ಮಾಡಿದವರೆಲ್ಲ ಸಂದೇಶ ಕೊಡೋಕ್ಕಾಗಲ್ಲ. ಸಿನಿಮಾ ಮಾಡೋದು ಏನೋ ಒಂದಷ್ಟು ಪ್ರೇಕ್ಷಕರು ಬಂದ್ಬಿಟ್ಟು ಒಂದಷ್ಟು ರಿಲೀಫ್ ಆಗೋಕೆ, ಮೈಂಡ್ ರಿಲೀಫ್ ಆಗಬೇಕು, ಒಂದು ಆ ರಿಲೀಫ್ನೆಸ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಇರುತ್ತೆ. ಅದರೊಳಗೂ ಒಂದು ಕಂಟೆಂಟ್ನ ನಾವು ಮೆಸೇಜ್ ಓರಿಯೆಂಟೆಡ್ ಆಗಿ ಮಾಡ್ಬಿಟ್ಟು ಕೊಡೋದಾದ್ರೆ ಕೊಡ್ಬೋದು, ಅದರಲ್ಲೇನು ಇದಿಲ್ಲ. ಯಾಕೆಂದ್ರೆ ಮಾಡ್ಬೋದು ಮಾಡೋದಾದ್ರೆ. ಇದು ಮೆಸೇಜ್ ಓರಿಯೆಂಟೆಡ್ ಆಗಿ ಏನು ನೋಡೋಕ್ಕಾಗಲ್ಲ. ಸಿನಿಮಾ ಥರ ನೋಡಬೇಕು, ಒಂದು ಎಂಟರ್ಟೈನರ್ ಆಗಿ ಒಂದು ಕಮರ್ಷಿಯಲ್ ಎಥಿಕ್ಸ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಆಗ್ತಿದ್ದಾರೆ. ಸಾಧು ಸಾರ್ದು ಓಕೆ ಆಗೈತೆ, ಆಮೇಲೆ ರಾಜು ಬಲ್ವಾಡಿ ಅವ್ರದ್ದು ಓಕೆ ಆಗೈತೆ, ನಮ್ಮ GJ ಗೋವಿಂದಗೌಡ ಅವ್ರದ್ದು ಓಕೆ ಆಗೈತೆ. ಒಂದಷ್ಟು ಎಲ್ಲ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರುಗಳು ಇದ್ದಾರೆ. ನೆಕ್ಸ್ಟ್ ಅದು ಯೋಚನೆ ಮಾಡಿ ನಾವು ಏನಂದ್ರೆ ಸರ್, ಈಗ ಬರ್ತಿರೋ ಕಂಟೆಂಟ್ಗಳನ್ನ ನೋಡ್ಬಿಟ್ಟು ಯೋಚನೆ ಮಾಡಿ ಏನಾದರೂ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡ್ಬೇಕಲ್ಲ, ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದಷ್ಟು ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಲ್ಲ ಅನ್ನೋದು ಅಷ್ಟೇ ನನ್ನ ಮನೋಭಾವ. ಅಷ್ಟೇನೆ ಅದನ್ನ ನೋಡಿ ನೀವು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಒಪ್ಕೋತೀನಿ. ಸೊ ಡಿಫ್ರೆಂಟ್ ಆಗಿದೆ ಅಂತ ನಾನೇ ಹೇಳ್ತಾ ಇದ್ರೆ ಅದು ನಿಮ್ಗೆ ಅನ್ಸಲ್ಲ. ನೋಡಾದ್ಮೇಲೆ ನೀವು ಡಿಫ್ರೆಂಟ್ ಆಗಿದೆ ಅಂತ ನಿಮ್ಮ ಬಾಯಿಂದ ಬಂತು ಅಂದ್ರೆ ನಾನು ತುಂಬಾ ಹೆಮ್ಮೆಯಿಂದ ಖುಷಿಯಿಂದ ಮಾಡ್ತೀನಿ ಸರ್. ಅದು ಏನು ಪ್ಲಾನ್ ಮಾಡ್ಕೊಂಡಿಲ್ಲ ಸದ್ಯದ ಮಟ್ಟಿಗೆ. ನಮ್ಮ ಕರ್ನಾಟಕದಲ್ಲೇ ಮಾಡ್ಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗು. ಅದು ನೆಕ್ಸ್ಟು ನೋಡೋಣ, ಒಂದೇನಾದ್ರು ಬಲವಾಗಿ ಏನಾದ್ರು ಆಯ್ತು ಅಂದ್ರೆ ನೆಕ್ಸ್ಟ್ ಪ್ಲಾನಿಂಗ್ ಅಂಥದ್ದು ಒಂದಷ್ಟು ಪ್ಲಾನ್ ಮಾಡೋಣ. ಅದಕ್ಕೋಸ್ಕರ ಕಂಪ್ಲೀಟು ನಾನು ಉತ್ತರ ಕರ್ನಾಟಕ ಅಂದ್ರೆ ಈಗ ಪ್ರತಿ 30-40 ಕಿಲೋಮೀಟರ್ಗೂ ಸ್ಲ್ಯಾಗ್ಗಳು ಚೇಂಜ್ ಇರುತ್ತೆ. ನಾನು ಒಂದು ವಿಲೇಜ್ ಒಳಗಡೆ ಹೋಗಿ 3 ತಿಂಗಳು ಕೂತಿದ್ದೀನಿ. ಯಾಕೆಂದ್ರೆ ಆ ವಿಲೇಜ್ ಲ್ಯಾಂಗ್ವೇಜ್ನ ನಾನು ಕಲಿಬೇಕು ಫಸ್ಟು. ಆ ಕಲ್ತಾದ್ಮೇಲೆ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು, ಆರ್ಟಿಸ್ಟ್ಗಳ ಮುಖಾಂತರ ಅದು ಹೊರ ಹಾಕ್ಬೇಕು. ನಾನು ಹೋಗಿ ಫಸ್ಟ್ ಕಲ್ತ್ರೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ವಿಲೇಜ್ ಒಳಗಡೆ ಯಾದಗಿರಿ ಮತ್ತೆ ಉಂಡೇಕಲ್ಲು ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕಲ್ಲಿ ಬರುತ್ತೆ. ಸೊ ವಿಲೇಜ್ ಒಳಗಡೆ ಹೋಗಿ ಅವರೆಲ್ಲ ಅವ್ರ ಕಲ್ಚರ್ ಹೆಂಗ್ ಮಾಡ್ತಾರೆ ಅಲ್ಲ, ನಮ್ಮ ದೇಶನೇ, ನಮ್ಮ ಕಲ್ಚರೇ, ಬಟ್ ಅವ್ರದ್ದೊಂದು ವಿಭಿನ್ನತೆ ಇದೆ, ಅವ್ರದೇ ಆದ ಒಂದು ಸ್ಟೈಲ್ ಇದೆ, ಅವ್ರದೇ ಆದ ಒಂದು ಮ್ಯಾನರಿಸಮ್ ಇದೆ. ಆ ಮ್ಯಾನರಿಸಮ್ನ ನಾನು ತಗೋಬೇಕು, ತಗೊಂಡಾದ್ಮೇಲೆ ಆರ್ಟಿಸ್ಟ್ಗಳಿಗೆ ಫೀಲ್ ಕೊಡಬೇಕು. ಸೊ ಅದನ್ನ ಒಂದಷ್ಟು ಡಿಫ್ರೆಂಟಾಗಿ ಸರ್ಚ್ ಮಾಡಿ ವಿಸಿಟ್ ಮಾಡಿ ಹಳ್ಳಿಲೇ ಒಂದು 3-4 ತಿಂಗಳು ಓಡಾಡಿದ್ದೀನಿ. ನೋಡೋಣ, ಈಗ ಒಂದಷ್ಟು ಫಲವಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕೆಲಸಗಳಲ್ಲಿ, ಪ್ರೆಸೆಂಟ್ ಮಾಡೋಣ ನೆಕ್ಸ್ಟ್ ಸರ್. UK ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಬಿಟ್ಟಿದ್ದೀನಿ. UK ಲವ್ ಸ್ಟೋರಿ ಅಂದ್ರೆ ಅವ್ರು ಏನಾದ್ರು ತಿಳ್ಕೋಬಹುದು. ಉತ್ತರ ಕರ್ನಾಟಕ ಪ್ಯೂರು ವಿಲೇಜ್. ಈಗ ಉತ್ತರ ಕರ್ನಾಟಕ ಈ ಕಡೆ ಸ್ಲ್ಯಾಗ್ ಒಂದ್ ಸ್ವಲ್ಪನೂ ಇಲ್ಲ. ಅದು ಸಾಧು ಸಾರ್ದಿದೆ, ಅದು ಈ ಕಡೆಯಿಂದ ಬರ್ತಾರ ಅವರು, ಒಂದೇ ಒಂದು ಸೀನು. ಹಂಗಾಗಿ ಅವ್ರದ್ದೊಂದು 4-5 ಸೀನು ಈ ಸ್ಲ್ಯಾಗ್ ಇರುತ್ತೆ. ಅಂದ್ರೆ ಬೆಂಗಳೂರು ಅವ್ರ ಮೂಲತಃ ಬಂದ್ಬಿಟ್ಟು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅವ್ರ ಸ್ಲ್ಯಾಗ್ ಬಿಟ್ರೆ ಇನ್ಯಾವುದು ಈ ಸ್ಲ್ಯಾಗ್ ಇಲ್ಲ. ಕಂಪ್ಲೀಟ್ ಒಂದು ವಿಲೇಜ್ ಒಳಗಡೆ ಅವ್ರ ಧರ್ಮಸಾರ ಅಂತೂ ಏನ್ ಸರ್ ಸ್ಲ್ಯಾಗ್ ಇದು ಈ ತರ ಇದೆ. ನಾನು ಡಿಫ್ರೆಂಟ್ ವರ್ಡ್ಗಳನ್ನ ಕೇಳ್ತಾ ಇದ್ದೀನಿ. ನಾನು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ತುಂಬಾ ಡಿಫ್ರೆಂಟ್ ವರ್ಡ್ಗಳು, ನಾವು ಇದುವರೆಗೂ ರೆಗ್ಯುಲರ್ ಪ್ಯಾಟರ್ನ್ ಕೇಳೇ ಇಲ್ಲ. ಆ ಥರ ವರ್ಡ್ಗಳನ್ನ ಒಂದಷ್ಟು ಪ್ರೆಸೆಂಟ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಸ್ಟಾರ್ಟ್ ಮಾಡಿ. ಟೋಟಲ್ ಬಂದ್ಬಿಟ್ಟು 4 ಸಾಂಗ್ ಬರುತ್ತೆ. ಒಂದು ಲವ್ ಸಾಂಗು, ಪ್ಯಾಥೋ, ಮತ್ತೆ ಒಂದು ಇಂಟ್ರೊಡಕ್ಷನ್ ಸಾಂಗು ಎಲ್ಲ ಇದೆ. 4 ಸಾಂಗ್ ಇದೆ ಟೋಟಲ್. ಎಸ್, ನಿಮ್ ಬಾಯಿಂದೇನೆ ಬರ್ತಲ್ವಾ, ಆ ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡ್ಬೇಕು ಅಂತಾನೆ ಮಾಡ್ತಾರಂತ ಒಂದು ಸಿನಿಮಾ ಇದು. ಆಕ್ಚುಲಿ ಅವ್ರ ರೆಗ್ಯುಲರ್ ಪ್ಯಾಟರ್ನ್ ಇದೆಯಲ್ಲ, ಅದನ್ನ ನನ್ ಇಡೀ ತಂಡ, ನಾನಂತ ಹೇಳಿದ್ರೆ ಅದು ಸ್ವಾರ್ಥ ಆಗುತ್ತೆ, ಬೇಡ, ಇಡೀ ತಂಡದ ಒಂದು ಸಪೋರ್ಟ್ ಇಂದ ನಾನು ಅವ್ರು ಸ್ಪಂದಿಸಿದ್ದಾರೆ. ಸರ್ ನಿಮ್ಗೆ ಹೆಂಗ್ ಬೇಕೋ ನೀವು ಮಾಡ್ಕೊಳ್ಳಿ ಸರ್, ನಾನು ರೆಡಿ ಸರ್ ಅಂತ. ಓಕೆ, ಸರ್ ಡಿಫ್ರೆಂಟ್ ಆಗಿ ಅಂದ್ರೆ ನಾನೇ ಮಂಗಳೂರು ಹಾಕೊಂಡು ಹೋಗ್ಬಿಟ್ಟು ಇಲ್ಲಿಂದ ಇದಕ್ಕೆ ಕಳ್ಸಕ್ಕಾಗತ್ತಾ?
ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ ಇದುವರೆಗೂ ಯಾವ್ದಾದ್ರು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದಾರಾ? ಮಾಡಿಲ್ಲ ತಾನೆ. ಅದು ಅವ್ರಿಗೆ ಡಿಫ್ರೆಂಟ್. ಇಲ್ಲ, ರಿವೀಲ್ ಮಾಡ್ತೀನಿ, ಅದು ಕ್ಯಾರೆಕ್ಟರ್ ಫಸ್ಟ್ ಲುಕ್ ರಿವೀಲ್ ಮಾಡ್ತೀನಿ. ಇನ್ನೇನು ಸದ್ಯದಲ್ಲಿ ಪ್ಲಾನಿಂಗ್ ನಡೀತಿದೆ, ಅದೊಂದಷ್ಟು ಬಲವಾಗಿ ಪ್ಲಾನ್ ಮಾಡಬೇಕು. ಮಾಡಿದ್ದೀನಿ, ಫಸ್ಟ್ ಲುಕ್ ರಿಲೀಸ್ ಮಾಡ್ತೀನಿ, ಅದೊಂದಷ್ಟು ಬೇರೆ ಥರ. ಖಂಡಿತ ಸರ್, ಎಲ್ಲ ಹಳೆ ಎಲ್ಲ ಕಲಾವಿದರೆಲ್ಲ ತುಂಬಾ ದೊಡ್ಡ ದೊಡ್ಡವರು ಎಲ್ಲರೂ ಹಳಬ್ರು ಇದ್ದಾರೆ. ನಿರ್ಮಾಪಕ ಓಕೆ, ಥ್ಯಾಂಕ್ ಯು. ಮೊದಲನೇದು ಎಲ್ರಿಗೂ ಸಾರಿ ಕೇಳ್ತೀನಿ, ಯಾಕಂದ್ರೆ ಡಿಲೇ ಆಗಿದೆ. ವೆರಿ ಸಾರಿ ಅಬೌಟ್ ದಟ್, ಅದಕ್ಕಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಎರಡನೇದು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಮ್ಮನ್ನ ನೀವು ಕಲಿಸಿದ್ದೀರಾ, ಸಾಫ್ಟ್ ವೆಲ್ಕಮ್ ಮಾಡಿದ್ದೀರಾ. ನಾವು ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. UK ಲವ್ ಸ್ಟೋರಿ ಚಿತ್ರತಂಡ ಪರವಾಗಿ ನಿಮ್ಗೆ ಎಲ್ರೂ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಬ್ಯಾಕ್ಗ್ರೌಂಡು ನಾನು ಬಿಲ್ಡಿಂಗ್ ಇಂಜಿನಿಯರ್ ಕಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ನನಗೆ. ಸಿನಿಮಾ ಮೇಲೆ ಒಂದು ಹುಚ್ಚು ಪ್ರೀತಿ ಸರ್, ಒಂದು ಆಸೆ ಇತ್ತು ನಮಗೆ ಬಿಸ್ನೆಸ್ಸಲ್ಲಿ ಸಾಕು, ನಾವು ಇರೋ ಬಿಸ್ನೆಸ್ಸಲ್ಲಿ ಹಂಗೆ ಇರ್ಬೋದು. ಸೊ ಇದರಲ್ಲಿ ಬಂದು ಒಂದು ನ್ಯೂ ಬಿಸ್ನೆಸ್ನ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ. ಇದರಲ್ಲಿ ನಾವು ಬಿಸ್ನೆಸ್ಸು ಮಾಡಬೇಕು, ಇನ್ನೊಂದು ಬಂದ್ಬಿಟ್ಟು ಒಂದು ಸಮಾಜ ಒಳಗಡೆ ನಾವು ಒಂದು ಎಲ್ಲೋ ಬಂದು ಇವಾಗ ಏನೋ ಮಾಡ್ತಾ ಇದೀವಿ ಅಂತ ಮಾಡುವಾಗ ನಮ್ಮ ಹಿಂದೆ ಇರೋರು ಅದು ಮಾಡಕ್ಕೆ ಟ್ರೈ ಮಾಡ್ತಾರೆ. ಸಿನಿಮಾದಲ್ಲಿ ಸ್ಟೋರಿ ಪ್ಲಸ್ ಬಂದ್ಬಿಟ್ಟು ಡಿಫ್ರೆಂಟ್ ಸ್ಟೈಲ್. ಇವಾಗ ನಾವು ತುಂಬಾ ಪಿಕ್ಚರ್ ನಾವು ನೋಡ್ತಾ ಇದೀವಿ, ತುಂಬಾ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾಸ್ ಎಲ್ಲ ಲವ್ ಸ್ಟೋರೀಸ್ ನೋಡ್ತಾ ಇದೀವಿ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಅದನ್ನ ಕೇಳುವಾಗ ಸ್ಟೋರಿ ಕೇಳಿದೆ ನನ್ಗೆ ತುಂಬಾ ಇಷ್ಟ ಆಯ್ತು. ಸರಿ ಸರ್, ಓಕೆ ನಾವು ಮಾಡೋಣ ಅಂತ ಹೇಳ್ದೆ. ಆಮೇಲೆ ಧರ್ಮ ಸರ್ ಬರ್ತಾರೆ ಹೀರೋ ಅಂತ ಹೇಳಿದ್ರು. ಓಕೆ ಸರ್ ಮಾಡಿ ಅಂತ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡಿ, ಸರ್ ಈ ತರ ಮಾಡ್ತಾ ಇದೀವಿ ಅಂದ್ರೆ ಅವರು ಓಕೆ ಸರ್ ಮಾಡೋಣ ಅಂತ ಅವ್ರು ಹೇಳಿದ ತಕ್ಷಣ ನಾವು ಮೂವ್ ಮಾಡಿದ್ವಿ. ಸಿನಿಮಾ ಯಾವಾಗ ಅದು ಸರ್ ಪ್ಲಾನಿಂಗ್ ಅಲ್ಲಿ ಇದೆ. ಹೌದು ಸರ್, ನಾನು ಒಂದು ಅನ್ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಮಾಡ್ತಾ